आप देख रहे हैं बीजापुर समय। मैं आपके साथ खलील कलादगी। बीजापुर होनगढ़हಳ್ಳಿ रेलवे और ब्रिज का लोकार्पण। बीजापुर जिला एमपी रमेश जिगजिणगी ने किया उद्घाटन। बीजापुर बागलकोट हाईवे होनगढ़हಳ್ಳಿ और सवनहಳ್ಳಿ के करीब रेलवे गेट पर निर्माण किए गए रेलवे और ब्रिज का उद्घाटन आज 17 जून 2025 को बीजापुर जिला बीजेपी सांसद रमेश जिगजिणगी के हाथों हुआ। इस मौके पर भारतीय जनता पार्टी के बीजापुर जिला अध्यक्ष गुरुलिंगप्पा अंगड़ी, पूर्व मंत्री अप्पा साहेब पटनशेट्टी, बीजेपी नेता विजू गौड़ा पाटिल, एक्स एमएलसी अरुण शाहपुर, पूर्व मंत्री एसके बेल्लुब्बी, पूर्व विधायक रमेश बिस्नूर, भारतीय जनता पार्टी के पूर्व बीजापुर जिला अध्यक्ष आरएस पाटिल कुचबार, बीजेपी नेता विजय जोशी के अलावा और भी लोग थे मौजूद। मोबाइल प्लीज बोलो भारत माता की जय, बोलो भारत माता की जय। ನೀವು ಒಂದೇಳೆ ಈ ಮಾಡತಕ್ಕಂಥ ಶಕ್ತಿ ನೀವು ಕೊಡದೇ ಇದ್ರೆ ನಾನು ಜೀರೋ ಆಗ್ತಿದ್ದೆ ಅಷ್ಟೇ. ಅದಕ್ಕೆಲ್ಲರೂ ಕಾರಣೀಭೂತರು ಯಾರಪ್ಪ ಅಂದ್ರೆ ನೀವು. ಇವರೆಲ್ಲ ಹೇಳ್ತಾರೆ ನಾನು ಅಂತ, ನಾ ಅಂತ ಏನೂ ಅಲ್ಲ. ನನ್ನ ಮತ ಹಾಕಿ ಆರಿಸಿ ಕಳಿಸಿರ್ತಕ್ಕಂಥ ನನ್ನ ಮತದಾರರೇ ನನಗೆ ಶಕ್ತಿ ಕೊಟ್ಟಾರ ಅಂತಕ್ಕಂಥ ಮಾತು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾವು ಬಹಳ ಜನ ಅದನ್ನು ತಿಳ್ಕೊಳ್ಳಂಗಿಲ್ಲ. ನಾವು ನಾಯಕರು ಅಂತೇಳಿ ಹೇಳ್ಕೊತೇವೆ. ನಾನು ಹೇಳ್ಕೊಂಡು ನಾವು ನಾಯಕರಲ್ಲ, ನಾಯಕರು ನೀವು, ನಾಯಕರ ಆರಿಸಿದವರು ನೀವು. ನಿಮ್ಮಿಂದಲೇ ನಾವು ನಾಯಕರಾಗಿರ್ತೇವೆ ಅಂತಕ್ಕಂಥ ಭಾವನೆ ನಮ್ಮೆಲ್ಲರಿಗೆ ಬರಬೇಕು ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ, ಇವತ್ತು ಈ ಒಂದು ಹನಗನಹಳ್ಳಿ ಮತ್ತು ಇನ್ನೊಂದು ಸವನಹಳ್ಳಿ ಎರಡೂ ಹಳ್ಳಿಗಳ ಕೂಡ್ಕೊಂಡು ಇವತ್ತು ಇಲ್ಲೊಂದು ಬಹಳ ಸುಂದರವಾದ ಬ್ರಿಡ್ಜ್ ಒಂದು ಮಾಡಿ, ರೈಲ್ವೆ ಓವರ್ಸೇಜನ್ನು ಮಾಡಿ ಸುಮಾರು 70 ಕೋಟಿ ಹಣವನ್ನು ಕೇಂದ್ರ ಸರ್ಕಾರದಿಂದ ತಂದು ನಿಮ್ಮೆಲ್ಲರ ಸಹಕಾರದಿಂದ ಇದು ನಿರ್ಮಾಣ ಆಗಿ ಇವತ್ತು ಒಂದು ದೊಡ್ಡ ಒಂದು ಮುಖ್ಯವಾದಂಥ ಬಾಗಲ ಅಂತೇಳಿ ಆಗಿ ನಿಂತಾರೆ. ಇದಕ್ಕೆಲ್ಲನೂ ಕೂಡ ನಿಮ್ಮ ಆಶೀರ್ವಾದ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ನೋಡ್ರಿ, ಭಾಳ ಜನ ನನಗಿಷ್ಟು ಅಸಹ್ಯ ಅನ್ನಿಸ್ತಿತ್ತು. ಹಿಂದೆ ನಮ್ಮ ಶಂಕರಪ್ಪಣ್ಣ ಇದ್ರಲ್ಲ, ಇಲ್ಲಿ ನಾವು ಮಂತ್ರಿ ಇದ್ದಾಗ 5 ಹೋಗ ಬಂದ ಅವು ಅವಾಗ 4 ಗಂಟೆ 5 ಟ್ರೈನ್ ಇದ್ದು 5 ಹೋಗೋ ಮುಂದೆ ಬಂದಾಗ ಅರ್ಧ ತಾಸು 1 ತಾಸ. ಏನ್ರಿ ಸಾಹೇಬ್ರ ಇದಕ್ಕೇನ್ರಿ ಮಾಡ್ರಿ ಅನ್ನೋರು ಶಂಕರಣ್ಣ. ಇವತ್ತು ನಮ್ಮ ಜೊತೆ ಇಲ್ಲ. ನನಗೆ ಅದೊಂದು ನನಗೆ ಭಾಳ ನೋವು ಅನ್ನಿಸ್ತು. ಪಾಪ ಅವರು ಆ ಬೀಜವನ್ನು ಬಿತ್ತಿದ್ದು ನನ್ನ ಮನಸ್ಸಲ್ಲಿ ಅವತ್ತು ಭಾಳ ವರ್ಷಗಳು 20 ವರ್ಷಗಳ ಹಿಂದೆ ನನ್ನ ಮನಸ್ಸಿನಲ್ಲಿ ಇತ್ತು. ಅವಕಾಶ ಸಿಕ್ಕಾಗ ಮಾಡನ್ರಿ ಅಣ್ಣವ್ರಂತ ಅಷ್ಟೇ ಅಂದಿದ್ದ ಹೊರತ, ಅದ್ರ ಬಿಟ್ಟು ಏನು ಅನ್ನಿಲ್ಲ. ದೇವ್ರಿಗೆ ಅವಕಾಶ ಕೊಟ್ಟಾಗ ಇದೊಂದು ಉಪಯೋಗ ಮಾಡೋಣ ಅಂತೇಳಿ ಎಲ್ಲರಿಗೆ ಅಪ್ಪ ಎಣ್ಣ ಅಂದು ನಿಮ್ಮ ಊರಿಗೆ ಭಾಳ ಜನರಿಗೆ ಬೇಡಿಕೆ ಇತ್ತು. ಇಲ್ಲಿ ನನಗೂ ಎಷ್ಟೋ ಜನ ಬೈತಿದ್ರು. ಈಗ ಬ್ರಿಡ್ಜ್ ಆದಮೇಲೂ ಬೈತಿದ್ರು, ಎಷ್ಟೊತ್ತರ ಜಲ್ದಿ ಬ್ರಿಡ್ಜ್ ತಯಾರು ಮಾಡಿಸ್ರಿ, ಓಪನ್ ಮಾಡಿಸ್ರಿ ಅಂತ. ನಾ ಇದು ಭಾಳ ದಿನ ಮಾಡಬೇಕು ಅಂತೇಳಿ ಇತ್ತು. ಖರೆ ಆದ್ರೆ ಮಳೆ ಬಂದಿದ್ದು ರೋಡ್ ಆಗಿಲ್ಲ ಅಂತ ನಮ್ಮ ಅಧಿಕಾರಿಗಳು ಒದ್ದಾಡ್ಲಕ್ಕಂತು. ನಾ ಬಿಟ್ಬಿಟ್ಟೆ ಇನ್ನೆಂದಾರ ಮಾಡೋಣ ನೋಡಂದ. ಆಮೇಲೆ ಭಾಳ ಮಂದಿ ಅಲ್ರಿ ರೋಡ್ ತಯಾರಾಗ್ಯದ ಬಿಡಿಸ್ಬಿಟ್ರಿ, ರೋಡು ಆಗ್ಯದ ಅಂದ್ರು ತರಾತುರಿ ಅಂತ ಮಾಡಿದೆವಪ್ಪ. ಇದನ್ನು ದಯವಿಟ್ಟು ಕ್ಷಮೆ ಮಾಡಿರಿ. ನಾನು ಜಿಲ್ಲಾ ಮಂತ್ರಿಗಳಿಗೂ ಕೂಡ ಫೋನ್ ಮಾಡಿದ್ದೆ. 4 ಸಲ ಫೋನ್ ಮಾಡಿದೆ. 4 ಸಲ ಫೋನ್ ತೆಗಿಲಿಲ್ಲ. 5ನೇ ಸಲ ಫೋನ್ ಮಾಡಿದೆ. ಅವರು ಪ್ರೈವೇಟ್ ಸೆಕ್ಟರ್ ಹೇಳಿದ್ರು, ಇಲ್ರಿ ಅವರು ಕಮಿಟಿ ಟೂರ್ ಹೋಗ್ಯಾರ ಅಂತ ಹೇಳಿದ್ಮೇಲೆ ನನಗೆ ಅನಿವಾರ್ಯ ಆಯಿತು. ಆಯ್ತರಪ್ಪ, ನಾವೇ ಎಲ್ಲರೂ ಕೂಡ ಹೋಗಿ ಅವ್ರ ಮಂದಿ ಕರ್ಕೊಂಡು ಹೋಗ್ರು ಮಾಡೋಣ ಅಂತೇಳಿ ಇವತ್ತೆಲ್ಲ ನಾವು ಅವ್ರನ್ನ ಬಿಟ್ಟು ನಾವು ಮಾಡ್ಲತ್ತಿದ್ದೆವು ಅಂತಕ್ಕಂಥ ಮಾತುವನ್ನು ಈ ಸಂದರ್ಭದಲ್ಲಿ ಹೇಳಿ, ನಾವೇನು ಬಿಟ್ಟಿಲ್ಲ, ಆದರೆ ಏನೋ ಅದು ಕೂಡಿ ಬರಲಿಲ್ಲ, ಆ ಕಾರಣಕ್ಕಾಗಿ ಅವರು ಉಳಿದ್ರು ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ, ಬಿಜಾಪುರ ಜಿಲ್ಲೆ ನೀವೇ ಹೇಳಿ, ಬಿಜಾಪುರ ಊರು ಮೊದಲೇ ಹಂಗಿತ್ತು, ಈಗ ಹಂಗೆ ನೋಡ್ರಿ ನೀವೇ.
ನೋಡಿ, ನಾನು ನಿಜವಾಗಿ ಒಂದು ದಿನನೂ ನಾ ಇಂಥದ್ದು ಮಾಡೀನಿ ಮಾಡ್ತೀನಿ ಅವತ್ತು ಕೂಡ ಹೇಳಿಲ್ಲ. ನಾ ಒಂದಿನ ಎಲ್ಲಿ ಹೇಳಿಲ್ಲ ನಾ ಅದು ಮಾಡ್ತೀನಿ ಇದು ಮಾಡ್ತೀನಿ, ಯಾವತ್ತೂ ಹೇಳಿಲ್ಲ. ಆದ್ರೆ ಮಾಡೋ ಕೆಲಸ ಬಿಡ್ಲಿಲ್ಲ. ಸದ್ದು ಗದ್ದಲವಿಲ್ಲದೆ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳಲ್ಲಿ ನಾನೂ ಒಬ್ಬ ಅನ್ನತಕ್ಕಂಥ ಮಾತು ಬಹಳ ಸ್ಪಷ್ಟ. जुड़े रहिएगा आपके अपने चैनल बीजापुर समय के साथ।